ನಮಸ್ತೆ ಸ್ನೇಹಿತರೆ. ಸೊ ಏನಪ್ಪಾ ಅಂತಂದ್ರೆ, ಮೊನ್ನೆ ನಾನು ಫ್ರಿಡ್ಜ್ ತಗೊಂಬಂದಿದ್ದಿನ ಹಾಲ್ದು ಒಂದ್ ಸ್ವಲ್ಪ ವಿಡಿಯೋ ತೋರಿಸಿದ್ದೆ, ಇಲ್ಲಿ ಬಾಕ್ಸ್ ಎಲ್ಲ ಇಟ್ಟಿದ್ದು. ಸೊ ನನ್ಗೆ ತುಂಬಾ ಜನ ಈ ಸ್ಕ್ರೀನ್ ಬಗ್ಗೆ ಕೇಳಿದೀರಾ, ಹಂಗಾಗಿ ಇವತ್ತು ನಿಮಗೆಲ್ಲ ಹೆಲ್ಪ್ ಆಗ್ಲಿ ಅಂತ ಈ ಸ್ಕ್ರೀನ್ ಬಗ್ಗೆ ಮಾಡ್ತಾ ಇದ್ದೀನಿ. ಸೊ ನಾನು ಈ ಸ್ಕ್ರೀನ್ ತಗೊಂಡಿರೋದು ಮೀಶೋದಲ್ಲಿ. ಅಂದ್ರೆ ಈ ಎರಡು 4 ಸ್ಕ್ರೀನ್ ಬರುತ್ತೆ. ಇದೆರಡು ಯೆಲ್ಲೋ ಕಲರ್ ಎರಡು ಬರುತ್ತೆ, ಈ ಬ್ಲೂ ಕಲರ್ ಎರಡು ಬರುತ್ತೆ. ಸೊ ನಾನು ಈ ತರ ಡಿಸೈನ್ ಆಗಿ ಹಾಕಿದೀನಿ. 4 ಸ್ಕ್ರೀನ್ಗೆ 714 ರೂಪಾಯಿ ಇದೆ. ನಾನು ತಗೊಂಡು ಆಗ್ಲೇ ಒಂದು 15 ದಿನ ಆಯ್ತು. ಬಟ್ ಈಗ ಆಗಸ್ಟ್ 15ಗೆ ಸೇಲ್ ಹಾಕಿರ್ತಾರೆ, ಸೊ ಅವಾಗ ತಗೊಳ್ಳಿ. ನನ್ನ ಪ್ರಕಾರ ನಿಮ್ಗೆ ಒಂದು 500-600 ರೂಪಾಯಿಗೆ ಸಿಗ್ಬೋದು. ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಸೊ ನಾನು ಇಷ್ಟೇ ಅಲ್ಲ, ನನ್ನ ರೂಮಲ್ಲೂ ಹಾಕಿದೀನಿ, ಬನ್ನಿ ತೋರಿಸ್ತೀನಿ. ಸೊ ಹಾಲಲ್ಲಿ ಹಾಕಿದೀನಿ. ಹಾಲಲ್ಲಿ ಯಾವ ತರ ಹಾಕಿದೀನಿ, ನನ್ನ ರೂಮಲ್ಲೂ ಸೇಮ್ ಹಾಕಿದೀನಿ. ಆದ್ರೆ ಏನಪ್ಪಾ ಅಂತಂದ್ರೆ, ಈ ತರ ಡಿಸೈನ್ ಹಾಕ್ಬೇಕು ಅಂದ್ರೆ ನಿಜವಾಗ್ಲೂ ಸ್ವಲ್ಪ ಎಕ್ಸ್ಟ್ರಾ ಸ್ಕ್ರೀನೇ ತರಿಸ್ಕೋಬೇಕು. ನಾನ್ ಬಂದು 8 ಬುಕ್ ಮಾಡಿದೆ, 8 ನನಗೆ ಸಾಕಾಗ್ಲಿಲ್ಲ. ಮತ್ತೆ ಇನ್ನ ಒಂದು ಬುಕ್ ಮಾಡಿದೆ. ಒಂದ್ ಸೆಟ್ ಅಲ್ಲಿ 4 ಬರುತ್ತೆ. ಸೊ ರೂಮಿಗೆ ಹಾಕ್ಬೇಕು ಅಂದ್ರೆ ನಿಮಗೆ ಇಲ್ಲಿಗೆ 6 ಸ್ಕ್ರೀನ್ ಬೇಕಾಗುತ್ತೆ. ಆದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನೇನ್ ಮಾಡಿದೆ, ಸ್ಕ್ರೀನ್ ಮ್ಯಾಚಿಂಗ್ ಬೆಡ್ ಕವರ್ ಬುಕ್ ಮಾಡ್ಬೇಕು ಅಂತ. ಸೊ ಇದನ್ನು ಬುಕ್ ಮಾಡಿದೀನಿ. ಇದು ತುಂಬಾ ಚೆನ್ನಾಗಿದೆ. ಇದು ಬಂದು 450ಗೆ ನನಗೆ ಸಿಕ್ಕಿರೋದು. ಅಂದ್ರೆ ಈ 2 ಪಿಲ್ಲೋ ಕೂಡ ಅದರಲ್ಲೇ ಬಂದಿದೆ. ಸೊ ಯಾರಿಗಾದ್ರೂ ಬೇಕಂದ್ರೆ ಲಿಂಕ್ ಅಂತ ಕಳಿಸಿ. ಇನ್ನ ಒಂದು ನಮ್ ಡೈನಿಂಗ್ ಹಾಲ್ ಅಲ್ಲಿ ಒಂದು ಹಾಕಿದೀನಿ, ತೋರಿಸ್ತೀನಿ ಬನ್ನಿ. ನೋಡಿ, ನಮ್ ಡೈನಿಂಗ್ ಹಾಲ್ ಅಲ್ಲಿ ಒಂದು ಹಾಕಿದೀನಿ. ನಂಗೆ ಗೊತ್ತಿಲ್ಲ, ಈ ಸ್ಕ್ರೀನ್ ನೋಡಿದ ತಕ್ಷಣ ಬುಕ್ ಮಾಡ್ಬೇಕು ಅಂತ ಆಸೆ ಇತ್ತು. ತುಂಬಾ ಚೆನ್ನಾಗಿದೆ. ನನ್ಗೆ ಸ್ವಲ್ಪ ಮನೆ ಡೆಕೋರೇಷನ್ ಮಾಡ್ಬೇಕು ಅಂದ್ರೆ ತುಂಬಾ ಇಷ್ಟ. ಕೆಲವೊಬ್ರು ಅನ್ಕೋತಾರೆ, ಇವ್ಳಿಗೇನ್ ಮಾಡಕ್ ಕೆಲಸ ಇಲ್ವಾ. ನನ್ಗೆ ಆತರದ್ದು ಮೆಸೇಜ್ ಹಾಕಿದ್ದಾರೆ, ಒಂದ್ ವಾರ ದೇವ್ರ ಮನೆ ಹತ್ರ ಪಾಟ್ ಇಟ್ಟಿರ್ತೀರಾ, ಒಂದ್ಸಲಿ ಇಟ್ಟಿರಲ್ಲ, ಯಾಕೆ ಯಾವಾಗ್ಲೂ ಚೇಂಜಸ್ ಮಾಡ್ತಿರ್ತೀರಾ ಅಂತ. ಕೆಲವೊಂದ್ಸಲಿ ನಂಗೆ ತುಂಬಾ ಇಷ್ಟ ಆಗುತ್ತೆ ಇಟ್ಟಿರೋದು. ನೋಡಿ, ಇವಾಗ್ಲೂ ಈ ತರ ಅರೇಂಜ್ ಮಾಡಿದೀನಿ. ಗುರುವಾರ ಅಷ್ಟಲ್ಲಿ ಪೂಜೆ ಮಾಡ್ಬೇಕಾದ್ರೆ ಇದು ಕಾಣಿಸ್ಲಿ ಅಂತ. ಸೊ ಗುರುವಾರ ಇಟ್ಟಿರ್ತೀನಿ. ಆಮೇಲೆ ಏನಾದ್ರೂ ನನಗೆ ದೇವ್ರ ಮನೆ ನೀಟಾಗಿ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಬಿಡ್ತೀನಿ ಅಂದ್ರೆ, ಮತ್ತೆ ಈ ವಾಸ್ಗಳು ತೆಗ್ದ್ಬಿಡ್ತೀನಿ. ಆಕ್ಚುಲಿ ಈ ವಾಸ್ ತಗೊಂಡಿರೋದು ನಾನು ನ್ಯೂ ಬಿ ಎಲ್ ರೋಡ್ ಅಲ್ಲಿ. ಇದೆಲ್ಲ ಏನ್ ಆನ್ಲೈನ್ ಅಲ್ಲಿ ತಗೊಂಡಿಲ್ಲ. ಈ ಬುದ್ಧ ಕೂಡ ಅಷ್ಟೇ, ಬುದ್ಧ ತುಂಬಾ ಚೆನ್ನಾಗಿದೆ. ನಾನು ನಿಮ್ಗೆ ಹೇಳಿದ್ದೆ, ಆನ್ಲೈನ್ ಅಲ್ಲಿ ಏನೇನೋ ಬುಕ್ ಮಾಡಿದೀನಿ ಇಲ್ಲಿ ಇಡೋದಕ್ಕೆ ಅಂತ. ಸೊ ಇಲ್ಲಿ ಇಡೋದಕ್ಕೆ ನಾನು ತಗೊಂಬಂದಿದ್ದು ಇಟ್ಟೆ, ಬಟ್ ಯಾಕೋ ಕಾಣಿಸ್ಲಿಲ್ಲ ಅಂತ ಹೇಳಿ ನಾನೇನ್ ಮಾಡಿದೆ, ಅದನ್ನ ಹಾಲಲ್ಲಿ ಡೆಕೋರೇಷನ್ ಮಾಡಿದೀನಿ. ಇಷ್ಟೇ ಸಾಕು. ಇದ್ರ ಮೇಲೆಲ್ಲ ಮತ್ತೆ ಬೇರೆ ಎಲ್ಲ ಏನು ಇಡಲ್ಲ. ಇದನ್ನೆಲ್ಲ ನಾನು, ಈ ಪಾಟ್ ಎಲ್ಲ ನಾನು ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದು. ಸೊ ಈ ಗಿಡ ಎಲ್ಲ ಶಾಪಲ್ಲಿ ತಗೊಂಡಿದ್ದು. ಬುದ್ಧ ಮಾತ್ರ ನಾನು ಆಫ್ಲೈನ್ ಅಲ್ಲಿ ನ್ಯೂ ಬಿ ಎಲ್ ರೋಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂಥರ ಇದ್ರ ತರ ಶೆಡ್ ತರ ಹಾಕೊಂಡು ಮಾರ್ತಿರ್ತಾರೆ. ಅದೇ ತುಂಬಾ ರೀಸನಬಲ್ ಪ್ರೈಸು. ನಾನು ಈ 2 ವಾಸು, ಈ ಬುದ್ಧ ಇಷ್ಟಕ್ಕೂ ಸೇರಿ 1600 ಕೊಟ್ಟಿದ್ದೀನಿ. ಆದ್ರೆ ನನಗೆ ಅನಿಸ್ತು ಇದು ಪರವಾಗಿಲ್ಲ, ಕಮ್ಮಿ ಪ್ರೈಸ್ ಅಂತಾನೆ ಅನಿಸ್ತು. ಸೊ ನೋಡೋಣ, ಗುರುವಾರ ನಮ್ ರಾಯರ್ಗೆಲ್ಲ ಹೂದೆಲ್ಲ ಡೆಕೋರೇಷನ್ ಮಾಡಿದ್ಮೇಲೆ ಇದೆಲ್ಲ ಹೇಗ್ ಕಾಣುತ್ತೆ ಅಂತ ನೋಡೋಣ. ಮತ್ತೆ ನಾನು ಹಾಲಲ್ಲಿ ಇಲ್ಲಿಡೋದಕ್ಕೆ ಬುಕ್ ಮಾಡಿದ್ದೆ ಅಲ್ವಾ, ಅದನ್ನ ಏನೇನ್ ಬುಕ್ ಮಾಡಿದೆ ಅಂತೇಳಿ ತೋರಿಸ್ತೀನಿ ಬನ್ನಿ. ಸೊ ನಾನು ಅಲ್ಲಿ ಸ್ಟ್ಯಾಂಡ್ ಮೇಲೆ ಹಿಡಿಯೋದಕ್ಕೆ ಬುಕ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಇದನ್ನೇ ನಾನು ಬುಕ್ ಮಾಡಿದ್ದು. ಇದು ಬಂದು ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಬುಕ್ ಮಾಡಿದ್ದು. ಇದು ಅಷ್ಟೇ ತುಂಬಾ ರೀಸನಬಲ್ ಪ್ರೈಸು. 2ಕ್ಕೆ 220 ರೂಪಾಯಿ ಅನ್ಸುತ್ತೆ. ಬಟ್ ಇದೆಲ್ಲ ಸಪ್ರೇಟ್ ನಾನು ಮೀಶೋದಲ್ಲಿ ಮಾಡಿದ್ದೆ. ಅಲ್ಲಿಡೋದಕ್ಕೆ ಅಂತ ನಾನು ಬುಕ್ ಮಾಡಿದ್ದೆ. ಅದು ಯಾಕೋ ಅಲ್ಲಿ ಇಟ್ಟ ಮೇಲೆ ಚೆನ್ನಾಗಿ ಕಾಣಿಸ್ಲಿಲ್ಲ. ಹಂಗಾಗಿ ನಾನೇನ್ ಮಾಡಿದೆ, ಅಲ್ಲಿಡೋದು ಯಾಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಇಲ್ಲಿ ಇದು ಪ್ಲಾಂಟ್ಗಳು ಇಟ್ಟಿದ್ದೆ. ಸೊ ಏನಪ್ಪಾ ಅಂತಂದ್ರೆ, ಅದು ತಗೊಂಡ್ ಹೋಗ್ಬೇಕು, ಬಿಸ್ಲಿಗೆ ಇಡಬೇಕು, ನೀರ್ ಹಾಕ್ಬೇಕು. ಕೆಲವೊಂದ್ಸಲಿ ನಾನು ಮರ್ತೋಗ್ಬಿಟ್ಟಿರ್ತೀನಿ. ಈಗ ಎಲ್ಲಾನು ನಮ್ಮ ಅಮ್ಮಂಗೆ ಹೇಳಕ್ ಆಗಲ್ಲ ಅಲ್ವಾ. ಅದಕ್ಕೆ ನಾನೇನ್ ಮಾಡಿದೀನಿ, ಈ ತರ ಪ್ಲಾಸ್ಟಿಕ್ ಹೂವುಗಳು ಇದ್ರಲ್ಲಿ ಹಾಕಿ ಇಟ್ಬಿಟ್ಟಿದೀನಿ. ಸೊ ಇದು ಅಷ್ಟೇ ನಾನು ಮೀಶೋದಲ್ಲಿ ತರಿಸಿರೋದು. ಒಂದು ಪಾಟ್ ಬಂದು 180 ಅನ್ಸುತ್ತೆ. ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದರದೆಲ್ಲ ನೀವು ಲಿಂಕ್ ಅಂತ ಕಳ್ಸಿದ್ರೆ, ಸೊ ಎಲ್ಲ ಪ್ರಾಡಕ್ಟು ನಿಮ್ಗೆ ಲಿಂಕ್ ಬರೋ ತರ ನಾನು ಆ್ಯಡ್ ಮಾಡಿರ್ತೀನಿ. ಸೊ ನಾನು ಒಂದ್ 2-3 ವಿಡಿಯೋದಲ್ಲಿ ನಂಗೆ ಗೊತ್ತಾಗ್ಲಿಲ್ಲ ಇದು ಲಿಂಕ್ ಹೇಗೆ ಕಳಿಸ್ಬೇಕು ಅಂತ. ಈಗ ಗೊತ್ತಾಗಿದೆ. ನಿಮ್ಗೆ ಎಲ್ಲಾದ್ರದ್ದು, ನೀವು ಈ ವಾಸದ್ ಬೇಕಾ ಅಥವಾ ಈ ಪಾಟದ್ ಬೇಕಾ, ಸ್ಕ್ರೀನ್ಗಳದ್ದು ಬೇಕಾ ಅಥವಾ ಬೆಡ್ ಕವರ್ದು ಬೇಕಾ ಅಂತ ಲಿಂಕ್ ಹಾಕಿದ್ರೆ ನಿಮ್ DM-ಗೆ ಲಿಂಕ್ ಬರುತ್ತೆ. ಒಂದಷ್ಟು ಜನ ಮೀಶೋದಲ್ಲಿ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಸೊ ಎಲ್ಲಾ ಪ್ರಾಡಕ್ಟು ಚೆನ್ನಾಗಿಲ್ದೇ ಇರಲ್ಲ. ನಾನು ಸುಮಾರು ವರ್ಷಗಳಿಂದ ಮೀಶೋದಲ್ಲಿ ಸುಮಾರು ನಾನು ಪರ್ಚೇಸ್ ಮಾಡಿದೀನಿ. ಈಗ ನೋಡಿ, ಸ್ಕ್ರೀನು 700 ರೂಪಾಯಿಗೆ 4 ಸ್ಕ್ರೀನು ನನಗಂತೂ ವರ್ತ್ ಅನ್ಸುತ್ತೆ. ಈಗ ನಾವೆಲ್ಲ ಬ್ರಾಂಡೆಡ್ ಹಾಕೋದಕ್ಕಾಗಲ್ಲ. ನಮ್ಮ ಮನೆಯಲ್ಲಿ ಸುಮಾರು ಒಂದು 10 ಸೆಟ್ ಸ್ಕ್ರೀನ್ಗಳಿದೆ. ನಾನು ಈ ಸ್ಕ್ರೀನ್ 1 ತಿಂಗಳು ಹಾಕಿರ್ತೀನಿ, 1 ತಿಂಗಳಾದ್ಮೇಲೆ ತೆಗೆದ್ಬಿಡ್ತೀನಿ. ಮತ್ತೆ ಇದನ್ನ ಹಾಕೋದು ನಾನು ಇನ್ನೂ 8-9 ತಿಂಗಳಾಗುತ್ತೆ. ಸೊ ಅದಕ್ಕೆ ಯಾಕೆ ನಾನು 1000 ರೂಪಾಯಿ ಕೊಟ್ಟು ತಗೋಬೇಕು ಅಂತ 700 ರೂಪಾಯಿಗೆ 4 ಬರೋ ತರ ತರಿಸ್ಕೊಂಡಿದೀನಿ. ಕೆಲವೊಬ್ರು ಅಯ್ಯೋ ಮೀಶೋದ ಅಂತ ಹೇಳ್ತಾರೆ. ಯಾವ್ದ್ರಲ್ಲಿ ತಗೊಂಡ್ರು ಕೂಡ ಒಂದೇ ಇರುತ್ತೆ, ಒಂಚೂರು ಬಟ್ಟೆ ಡಿಫ್ರೆನ್ಸ್ ಇರುತ್ತೆ. ಈಗ ಇದೇ ಸ್ಕ್ರೀನು ನೀವು ಮಿಂತ್ರದಲ್ಲಿ ಚೆಕ್ ಮಾಡಿ, ಹೆಂಗಿಲ್ಲ ಅಂದ್ರೆ 1000 ರೂಪಾಯಿ 1200 ರೂಪಾಯಿ ಇರುತ್ತೆ. ನಾನು ಮಿಂತ್ರದಲ್ಲಿ ಚೆನ್ನಾಗಿರಲ್ಲ ಅಂತ ಹೇಳ್ತಿಲ್ಲ, ಅದರಲ್ಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ನನ್ ಪ್ರಕಾರ ಇದು ವರ್ತ್ ಅನ್ಸುತ್ತೆ. ಈಗ ನಾರ್ಮಲ್ ಆಗಿ ನಾವುಗಳೆಲ್ಲ ತುಂಬಾ ಶಾಪಿಂಗ್ ಮಾಡ್ತಿರ್ತೀವಲ್ಲ, ಸೊ ನಮಗೆ ಇದು ವರ್ತ್ ಅನ್ಸುತ್ತೆ.
ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇದರದ್ದು ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಕಳಿಸಿ, ನಿಮ್ಗೆ ಎಲ್ಲಾದ್ರದ್ದು ಲಿಂಕ್ ಬರುತ್ತೆ. ಥ್ಯಾಂಕ್ ಯು.